ಕನ್ಯಾ ರಾಶಿಯ ವೀಕ್ಷಕರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಎಚ್ಚರಿಕೆಗಳು, ಒಂದಿಷ್ಟು ಶುಭ ವಿಚಾರಗಳು. ನಾನು ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಏನೇನು ಒಳ್ಳೆಯದಾಗಲಿದೆ 5 ಶುಭ ವಿಚಾರಗಳ ವಿಡಿಯೋ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ನಮ್ಮ ವಿಡಿಯೋ ಸೆಕ್ಷನ್ ಇರುತ್ತೆ, ದಯವಿಟ್ಟು ನೋಡಿ. ಇನ್ನು ಈ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ, ನಿಗೂಢವಾದ ಎಚ್ಚರಿಕೆಗಳು. ದಯವಿಟ್ಟು ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ಆರಂಭದಲ್ಲಿಯೇ ಹೇಳ್ಬಿಡ್ತೇನೆ, ದಯವಿಟ್ಟು ಎಚ್ಚರಿಕೆ ನೋಡಿಕೊಂಡು ಅನ್ಯಥಾ ಭಾವಿಸಬೇಡಿ. ನಿಮ್ಮನ್ನು ಹೆದರಿಸಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ನಾನು ಆದಿಯಲ್ಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಪ್ರತಿ ತಿಂಗಳು ಶುಭಾನೇ ಇರುತ್ತೆ, ಅಶುಭಾನೇ ಇರುತ್ತೆ. ಎರಡನ್ನೂ ಬೇರೆ ಬೇರೆ ವಿಡಿಯೋ ಆಗಿ ಮಾಡ್ತಕ್ಕಂಥದ್ದು ನನ್ನ ಒಂದು ಮೊದಲಿಂದ ಮಾಡ್ಕೊಂಬಂದಂಥ ಪದ್ಧತಿ, ಒಂದು ಸ್ಟೈಲ್ ಆಫ್ ವಿಡಿಯೋಸ್ ಮಾಡುವಂಥದ್ದು ನಂದು ಅಂತ ಅನ್ಬಹುದು. ಆದರೆ ನಿಮಗೆ ಏನೇನು ಸಮಸ್ಯೆ ಆಗಬಹುದು, ಅದಕ್ಕೆ ನೀವು ಯಾವ ರೀತಿಯಲ್ಲಿ ಸಿದ್ಧರಾಗಬೇಕು ಅನ್ನೋದಕ್ಕೆ ಸಹಾಯ ರೀತಿಯಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಕ್ಕಂಥದ್ದು. ದಯವಿಟ್ಟು ಕೆಟ್ಟದಾಗಿ ಯೋಚನೆ ಮಾಡಬೇಡಿ. ಸಾಮಾಜಿಕ ಜಾಲತಾಣ ಅಂದರೆ ಅದು ಇದ್ದೇ ಇರ್ತದೆ ಆ ಥರ, ಬಟ್ ಆದರೂ ಸಹ ಆ ಥರ ಯೋಚನೆ ಮಾಡಬೇಡಿ. ಮೊದಲನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿ ಗ್ರಹ ಜುಲೈ 15-16ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಇರ್ತಾನೆ, ನಮ್ಮ ಕರ್ಮಸ್ಥಾನದಲ್ಲಿ ಇರ್ತಾನೆ. ಆಮೇಲೆ ಲಾಭ ಸ್ಥಾನಕ್ಕೆ ಬರ್ತಾನೆ. ಕರ್ಮಾಧಿಪತಿ ಲಾಭದಲ್ಲಿದ್ದರೂ ಕರ್ಮಸ್ಥಾನದಲ್ಲಿ ವ್ಯಯಾಧಿಪತಿಯಾದಂತಹ ರವಿಗ್ರಹ ಉತ್ತಮನಲ್ಲ. ಕರ್ಮಸ್ಥಾನದಲ್ಲಿ ರವಿಗ್ರಹನೇ ಉತ್ತಮನಲ್ಲ. ಕಾರಕೋ ಭಾವ ನಾಶಾಯ ಅಂತ. ಈ ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಕೆಲಸವನ್ನು ರಿಸೈನ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಜಾಸ್ತಿ ಬರುವ ಸಾಧ್ಯತೆ ಇದೆ. ಯಾರು ಮಾಡ್ತಾರೆ ರಿಸೈನ್ ಮಾಡೋಣ, ಇನ್ನೂ ದೊಡ್ಡ ಜಾಬ್ ಸಿಗ್ಬೋದು, ಇನ್ನೂ ತುಂಬ ಅವಕಾಶಗಳಿದೆ, ಇವ್ರ ಹತ್ರ ಯಾರು ಹೇಳ್ಸ್ಕೊಂಡು ತಿಂತಾರೆ, ಅಯ್ಯೋ ಯಾಕೆ ಬೇಕು, ಬೇಡ ಬಿಡು ರಿಸೈನ್ ಅಂದರೆ, ನೀವು ಫ್ಯೂಚರ್ ಬಗ್ಗೆ ನಿಮಗೆ ನೀವೇ ತುಂಬ ಒಳ್ಳೇದಾಗ್ಬಿಡುತ್ತೆ ಅಂತ ಅಂದ್ಕೊಂಡು, ಅಥವಾ ಏನೋ ಆಗಿದ್ದಾಗಲಿ ಅಂತಲೋ ಅಥವಾ ಬೇರೆ ಏನೋ ಮಾಡೋಣ ಅಂತಲೋ ಸಡನ್ನಾಗಿ ನೀವು ರಿಸೈನ್ ಮಾಡುವ ಸಾಧ್ಯತೆ ತುಂಬ ದಟ್ಟವಾಗಿ ಕಾಣ್ತಾ ಇದೆ. ನನ್ನ ಪ್ರಕಾರ ಬೇಡ, ತುಂಬ ಯೋಚನೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅವಕಾಶಗಳಿದೆ, ಅವಕಾಶಗಳು ನೀವು ಅಂದ್ಕೊಂಡ ಪ್ರಮಾಣದಲ್ಲಿ ನಿಮಗೆ ಸಿಗಲಿಲ್ಲ ಅಂತಲೋ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನೋ ಇತ್ತು, ನಿಮಗೆ ಕೊಟ್ಟಿದ್ದು ಬೇರೆ ಏನೋ, ಆ ಥರ ಏನೋ ಒಂದು ಸ್ವಲ್ಪ ವ್ಯತ್ಯಾಸವಾಗಿ ನಿಮಗೆ ಬೇಸರ ಆಗಿ ನೀವು ಕೆಲಸ ರಿಸೈನ್ ಮಾಡುವ ಯೋಚನೆಯನ್ನು ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಫಾರ್ ಸಪೋಸ್ ನೀವು ಮಾಡಿಲ್ಲ ಅಂದರೆ ಅವರೇ ತೆಗೆದುಹಾಕುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಥವಾ ನೀವೇ ರಿಸೈನ್ ಮಾಡ್ತೀನಿ ಅಂತ ಹೇಳುವ ರೀತಿಯಲ್ಲಿ ಏನಾದರೂ ಒಂದು ಪ್ರಯತ್ನಗಳು ಮಾಡುವ ಸಾಧ್ಯತೆಯೂ ತುಂಬ ಜಾಸ್ತಿ ಇದೆ. ಸೊ ನಾನು ನಿಮಗೆ ಕೇಳ್ತಕ್ಕಂಥದ್ದು, ದಯವಿಟ್ಟು ಈ ಥರದ್ದೆಲ್ಲ ಇದರಲ್ಲಿ ಸಿಗಾಕೋಬೇಡಿ. ಜಾಬ್ನ ಉಳಿಸ್ಕೊಳ್ಳಿ, ಬಹಳ ಎಚ್ಚರಿಕೆಯಿಂದ ಇರಿ. ಸೊ ಈ ಒಂದು ವಿಚಾರದಲ್ಲಿ ನಿಮಗೆ ಸಹಾಯಕವಾಗಬೇಕು ಅಂದರೆ ಸ್ವಲ್ಪ ರವಿಗ್ರಹದ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಬಹುದು, ಪರಿಹಾರ ಸ್ವರೂಪವಾಗಿ ರವಿಗ್ರಹ ಸ್ತೋತ್ರವನ್ನು ಪಠನೆ ಮಾಡಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಬಹುದು. ಇಲ್ಲ ಅಂತಂದರೆ ನಾವು ವಿಶೇಷವಾಗಿ ನಿಮಗೋಸ್ಕರ ರವಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ, ಈಶ್ವರ ಆರಾಧನೆ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೇನೆ. ಎರಡನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕಷ್ಟದಲ್ಲಿದ್ದೀರಾ ಅಂತಂದ್ರೆ ನಿಮಗೆ ಸಹಾಯ ಮಾಡಲಿಕ್ಕೆ ಜನ ಬರ್ತಾರೆ. ಇದು ಸಂತೋಷ ವಿಚಾರ ಅಂತ ಹೇಳ್ತೀರಲ್ವಾ? ಎಸ್, ಇನ್ನೂ ಇದೆ, ಅಲ್ಲೇ ಇದು ಟ್ವಿಸ್ಟ್, ಕಹಾನಿ ಮೇ ಟ್ವಿಸ್ಟ್ ಹೇ. ನೀವು ಕಷ್ಟದಲ್ಲಿದ್ದೀರಾ ಅಂದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಜನ ಬರ್ತಾರೆ, ಆದರೆ ತುಂಬ ನಿಧಾನಕ್ಕೆ ಬರ್ತಾರೆ. ಈ ಕಳ್ಳರೆಲ್ಲ ಕದ್ಕೊಂಡು ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಯಾವಾಗ ಗಾದೆ ಇದೆ, ಆ ಥರ ನಿಮಗೆ ಆಗಬೇಕಾದ ನಷ್ಟಗಳು, ನಿಮಗೆ ಆಗಬೇಕಾದಂಥದ್ದೆಲ್ಲ ಆಗೋದ ಮೇಲೆ ಆಮೇಲೆ ಬಂದುಬಿಡ್ತಾರೆ. ಏನಾಯ್ತು ಹೇಳಿ, ಏನಾಯ್ತು, ನಾನಿದ್ದೀನಿ, ಏನಾಯ್ತು ಹೇಳು ಅನ್ನೋ ರೀತಿಯಲ್ಲಿ ಬರ್ತಾರೆ. ನೀವು ಈ ಟ್ರೈನ್ ಅಂದಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರಯೋಜನ ಅನ್ನೋ ಥರ ನಿಮಗಾಗ್ಬಿಡುತ್ತೆ. ಸೊ ನಿಮಗೆ ಸಹಾಯ ಮಾಡಲಿಕ್ಕೆ ಬರುವವರು ಬೇಗ ಬರಬೇಕಿತ್ತು, ಸಮಸ್ಯೆ ಆಗೋಕ್ಕಿಂತ ಮುಂಚೆನೇ ಬರಬೇಕಿತ್ತು. ಹಂಗೆ ಬರಂಗೆ ಕಾಣಿಸ್ತಾ ಇಲ್ಲ. ಸೊ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಬೇಕು, ನಿಮ್ಮ ಕಷ್ಟ ನೀವೇ ಪರಿಹಾರ ಮಾಡ್ಕೊಳ್ಬೇಕು, ನಿಮ್ಮ ಕಣ್ಣೀರು ನೀವೇ ಒರೆಸ್ಕೊಳ್ಬೇಕು, ನಿಮಗೆ ನೀವೇ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ, ಅವ್ರು ಬಂದು ಕಾಪಾಡ್ತಾರೆ, ಅವ್ರಿದ್ದಾರೆ, ಯಾರೂ ಇಲ್ಲ. ನಿಮಗೆ ನೀವೇ
ಭಗವಂತ ಕಾಪಾಡಬೇಕಷ್ಟೇ ನಿಮ್ಮನ್ನು. ಸೊ ಅದರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಎಲ್ಲ ಕಷ್ಟಗಳು, ಏನೇ ಕಷ್ಟಗಳು ಬಂದರೂ ನಾನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವ ರೀತಿಯ ಮನಸ್ಥಿತಿ ಮಾಡ್ಕೊಳ್ಳಿ. ಜುಲೈ ತಿಂಗಳಲ್ಲಿ ಯಾರೇ ಕಷ್ಟಗಳು ನಿಮಗೆ ಬಂದರೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಬರೋರಲ್ಲ, ತುಂಬ ಲೇಟಾಗಿ ಬರ್ತಾರೆ. ಅಷ್ಟರಲ್ಲಿ ನಿಮ್ಗೆ ಸಮಸ್ಯೆ ಆಗೋಗ್ಬಿಟ್ಟಿರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಸ್ವಲ್ಪ ದೇವತಾರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಜಾಸ್ತಿ ಓದ್ತಾ ಇರಿ. ಸಾಧ್ಯವಾದರೆ ಮನೆ ಹತ್ರದಲ್ಲಿ ವೆಂಕಟೇಶ್ವರನ ಒಂದು ದೇವಸ್ಥಾನ ಇದ್ದರೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಸ್ವಾಮಿಗೆ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ, ಖಂಡಿತವಾಗಿ ಬಹಳ ಒಳ್ಳೆಯದು. ಇಲ್ಲ ಅಂದರೆ ಮಹಾಪ್ರತ್ಯಂಗಿರಾಂಬಿಕಾ ದೇವಿಯ ಒಂದು ಆರಾಧನೆ, ಅದನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವೂ ಸಹ ಕೊಡ್ತಾ ಇದ್ದೇವೆ. ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಮೂರನೆಯ ನಿಗೂಢವಾದ ಎಚ್ಚರಿಕೆ ಕನ್ಯಾ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮಗೆ ಕನ್ಯಾ ರಾಶಿಯವರಿಗೆ ನಿಮಗೆ ಅವಮಾನ ಮಾಡುವಂತಹ ಪ್ರಯತ್ನಗಳು, ನಿಮ್ಮ ಮೇಲೆ ಅನುಮಾನ ಮಾಡುವಂತಹ ವಿಚಾರಗಳು ತುಂಬ ನಡೆಯುತ್ತೆ. ತುಂಬ ಘಟನೆಗಳು ನಡೆಯುತ್ತೆ. ನಿಮ್ಮ ಮೇಲೆ ಅನುಮಾನ ಬರುವ ರೀತಿ ಸಂಚನ್ನು ರೂಪಿಸ್ಬಿಡ್ತಾರೆ. ನೀವು ಕೆಲಸ ಮಾಡೋ ಜಾಗದಲ್ಲಾಗಿರಬಹುದು, ನೀವು ವ್ಯಾಪಾರ ಮಾಡೋ ಜಾಗದಲ್ಲಾಗಿರಬಹುದು, ನಿಮ್ಮ ಸಮಾಜದಲ್ಲಾಗಿರಬಹುದು, ಎಲ್ಲೇ ಆಗಿರಬಹುದು, ನೀವೇನೋ ತಪ್ಪು ಮಾಡಿಬಿಟ್ಟಿದ್ದೀರಾ, ನೀವು ಸರಿ ಇಲ್ಲ, ನಿಮ್ಮದೇ ತಪ್ಪನೋ ರೀತಿಯಲ್ಲಿ ಒಂದು ಜಾಲ, ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಿಮ್ಮನ್ನು ಸಿಲುಕಿಸುವ ಪ್ರಯತ್ನ ಮಾಡುತ್ತೆ. ಇಲ್ಲ ಅಂದರೆ ಅವಮಾನ ಮಾಡ್ತಾರೆ. ನಿಮಗೇನೂ ಗೊತ್ತಿಲ್ಲ, ಯಾರು ನೀವು ಅನ್ನೋ ರೀತಿಯಲ್ಲಿ ನಿಮಗೆ ಅವಮಾನ ಮಾಡಬೇಕು ಅನ್ನೋ ಪ್ರಯತ್ನಗಳು ತುಂಬ ನಡೆಯುತ್ತೆ. ನಿಮಗೆ ಅವಮಾನ ಮಾಡುವ ಪ್ರಯತ್ನಗಳು, ನಿಮ್ಮ ಮೇಲೆ ಅಪವಾದವಾಗುವಂಥ ಪ್ರಯತ್ನಗಳು ತುಂಬ ಜಾಸ್ತಿ ನಡೆಯುತ್ತೆ. ಇವ್ರನ್ನೆಲ್ಲ ನೀವು ಮಟ್ಟ ಹಾಕಬೇಕಾಗತ್ತೆ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾನೆ, ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲಿ ಚಪ್ಪಲಿ ಹಾಕ್ಕೋಬೇಕು. ಸೊ ಆದ್ದರಿಂದ ಯಾರು ಸಮಸ್ಯೆ ಕೊಡ್ತಾರೆ, ಏನು ಸಮಸ್ಯೆ ಕೊಡ್ತಾರೆ ಅನ್ನೋದಕ್ಕಿಂತನೂ ಇಂಥ ವಿಚಾರಗಳಿಂದ ಮೊದಲೇ ನಾವು ಮೈಂಡಲ್ಲಿ ಇದು ಹೋದರೆ ಇದು ಇಲ್ಲಿಗೆ ಹೋಗುತ್ತೆ, ನನ್ನ ಮೇಲೆ ಇದೇ ಥರ ಮಾಡ್ತಾರೆ, ಸೊ ನಾನು ಈಗಲೇ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಆ ರೀತಿಯಲ್ಲಿ ಎಚ್ಚರಿಕೆಗಳನ್ನು ವಹಿಸಬೇಕಂಥದ್ದು. ಹಾಗೂ ಇದರಲ್ಲಿ ಕೂಡ ನವದುರ್ಗೆಯರು, ಆ ಅಮ್ಮನವರು ನಿಮಗೆ ತುಂಬ ಅನುಗ್ರಹ ಮಾಡ್ತಾರೆ. ಅದರಿಂದ ಮನೆ ಹತ್ರ ಇರೋ ಅಮ್ಮನವರ ದೇವಸ್ಥಾನ ಇದ್ದರೆ ಕುಂಕುಮಾರ್ಚನೆ ಮಾಡಿಸಿ. ಅದೇ ರೀತಿಯಲ್ಲಿ ದುರ್ಗಾ ಕವಚ, ದೇವಿ ಕವಚ ಸ್ತೋತ್ರ ಅಂತ ಬರ್ತದೆ, ಅದನ್ನು ಯೂಟ್ಯೂಬಲ್ಲಿ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ ಸಾಕು. ನೀವು ಹೇಳಲಿಕ್ಕಾಗಲಿಲ್ಲ ಅಂದರೂ ಸಹ ತುಂಬ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಇಲ್ಲ ನಾವೇ ವಿಶೇಷವಾಗಿ ನವದುರ್ಗೆಯರ ಆರಾಧನೆ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ನಾಲ್ಕನೆಯ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆಹಾರಾದಿ ವ್ಯತ್ಯಾಸಗಳಿಂದ ನಿಮಗೆ ಬಹಳ ಸಮಸ್ಯೆಗಳಾಗುತ್ತೆ ಅಂತ ಕಂಡು ಬರ್ತದೆ. ಅಂದರೆ ವಿರುದ್ಧ ಆಹಾರ ಸೇವನೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿರುದ್ಧ ಆಹಾರ ಸೇವನೆಯಿಂದಾಗಿ ನೀವು ಒಂದಿಷ್ಟು ಆರೋಗ್ಯ ಬಾಧೆಗಳು, ವಿರುದ್ಧ ಆಹಾರ ತಗೊಂಡಾಗ ಸಾಮಾನ್ಯವಾಗಿ ತುಂಬ ಸ್ಕಿನ್ ಇರಿಟೇಷನ್ ಅಂದರೆ ತುರಿಕೆ ಬರ್ತಕ್ಕಂಥದ್ದು ಇರಬಹುದು, ಪಿತ್ತ ವಿಕಾರ ಆಗ್ತಕ್ಕಂಥದ್ದು ಅಂದರೆ ಮುಖದ ಮೇಲೆ ಮೊಡವೆ ಅಥವಾ ಮೈಯಲ್ಲೆಲ್ಲ ಮೊಡವೆ ಬರ್ತಕ್ಕಂಥದ್ದು, ಕುರ ಅಂತ ಕರೀತಾರೆ, ಆ ಥರ ಬರ್ತಕ್ಕಂಥದ್ದು. ಈ ಥರ ಬೇರೆ ಬೇರೆ ರೀತಿಯಲ್ಲಿ ವಿಷ ನಿಮ್ಮ ಶರೀರದಿಂದ ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಅದರಿಂದ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡುವ ಸಾಧ್ಯತೆಗಳು ಕನ್ಯಾ ರಾಶಿಯರು ತುಂಬ ಜಾಸ್ತಿ ಇದೆ. ವಿರುದ್ಧ ಆಹಾರ ಸೇವನೆ ಅಂದರೆ ಏನು ಅಂತ ಹತ್ತಿರದಲ್ಲಿ ಆದರೂ ಆಯುರ್ವೇದಿಕ್ ಡಾಕ್ಟರ್ನ ಕೇಳಿದ್ರೆ ಖಂಡಿತವಾಗಿ ಹೇಳ್ತಾರೆ. ನೀವು ಹಾಲುವಿನ ಪದಾರ್ಥ ಅಥವಾ ಏನೋ ಕುಡಿದಾಗ ತುಂಬ ಖಾರ ಅಥವಾ ತಗೊಂಡ್ರೆ ವಿರುದ್ಧವ ಸಾಂಬಾರು ಅಂದ್ಕೊಳ್ಳಿ, ಎತ್ಕೊಂಡೆ ಹಾಲು ಸಾಂಬಾರು ವಿರುದ್ಧ ಪದಾರ್ಥ ಅಂತ ಹೊಟ್ಟೆಗೆ ಹೋಗ್ತದಲ್ಲ. ಸಾಂಬಾರನ್ನು ತಿನ್ಕೊಂಡು ಟೀ ಕುಡಿದ್ರೆ ವಿರುದ್ಧ ಆಹಾರ ಅಂತ. ಸೊ ಸ್ವಲ್ಪ ವಿರುದ್ಧ ಆಹಾರಗಳನ್ನು ನೀವು ಸೇವನೆ ಮಾಡಿ ಹೊಟ್ಟೆ ಹಾಳು ಮಾಡಿಕೊಂಡು ತನ್ನ ಮೂಲಕ ಶರೀರದಲ್ಲಿ ಒಂಥರ ಫುಡ್ ಪಾಯ್ಸನ್ ಅಂತೀವ, ಆ ಥರ ಏನೋ ಒಂದು ಸ್ವಲ್ಪ ಆಗಿ ನಿಮಗೆ ಆರೋಗ್ಯ ಬಾಧೆಗಳಾಗುವ, ಸ್ವಯಂಕೃತಾಪರಾಧದಿಂದ ಆರೋಗ್ಯ ಬಾಧೆಗಳು. ಇಲ್ಲಾಂದರೆ ನಿಮಗೇನು ತೊಂದರೆ ಇಲ್ಲ, ಚೆನ್ನಾಗಿರ್ತೀರಿ. ನಿಮಗೆ ನೀವೇ ಅಂದರೆ ಎಂತ ಹೇಳ್ತೀವಿ, ನಿಮಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲೋ ಅಥವಾ ನಾಲಿಗೆಗೆ ಹತೋಟಿ ಹಾಕ್ಲಿಕ್ಕೆ ಆಗದೇನೋ ಏನೋ ಒಂಚೂರು ಎಡವಟ್ಟು ಮಾಡ್ಕೊಂಡ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಈ ವಿಚಾರದಲ್ಲಿ ಮಹಾಮೃತ್ಯುಂಜಯ ನಿಮಗೆ ತುಂಬ ಹೆಲ್ಪ್ ಮಾಡ್ತಾನೆ. ಸೊ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ವಿಶೇಷವಾಗಿ ಮೃತ್ಯುಂಜಯ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಜಪ ಇತ್ಯಾದಿಗಳು ಮಾಡ್ತಾ ಇರಿ. ನಾವು ವಿಶೇಷವಾಗಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಕಡ್ಡಾಯವಾಗಿ ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ವಿಡಿಯೋ ಎಂಡ್ ತನಕ ನೋಡಿ. ಐದನೆಯ ನಿಗೂಢವಾದ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ದುಡ್ಡು ತುಂಬ ಚೆನ್ನಾಗಿ ಓಡಾಡುತ್ತೆ.
ತುಂಬ ತುಂಬ ಲಿಕ್ವಿಡ್ ಕ್ಯಾಶ್ ನಿಮ್ಮ ಕೈಯಲ್ಲಿ ಓಡಾಡುತ್ತೆ, ಚೆನ್ನಾಗಿ ದುಡ್ಡು ಓಡಾಡ್ತದೆ ಅಂದರೆ ಇದು ಶುಭ ವಿಚಾರ ಅಲ್ವಾ ಗುರುಗಳೇ? ಇದೇನು ಎಚ್ಚರಿಕೆಯಲ್ಲಿ ಹೇಳ್ತಾ ಇದ್ದೀರಾ? ಹೌದಾ? ತುಂಬ ಚೆನ್ನಾಗಿ ದುಡ್ಡು ಓಡಾಡಿದ್ರೆ ಏನಾಗುತ್ತೆ? ಎಲ್ಲರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಏನಾಗುತ್ತೆ? ದೃಷ್ಟಿ ಆಗುತ್ತೆ. ಅದು ಬೇಕಾದ್ರೆ ನೀವು ಸಾಲ ಮಾಡ್ಕೊಂಡು ತಂದು ದುಡ್ಡಾಗಿರ್ಬಹುದು, ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ ದುಡ್ಡಾಗಿರಬಹುದು, ಅಥವಾ ಪಿತ್ರಾರ್ಜಿತ ಸ್ವರೂಪದಲ್ಲಿ ಯಾರು ಕೊಟ್ಟು ದುಡ್ಡಾಗಿರಬಹುದು, ಏನು ಬೇಕಾದ್ರೂ ಆಗಿರಬಹುದು. ನಿಮ್ಮ ಕೈಯಲ್ಲಿ ದುಡ್ಡಿದೆಯಾ? ಮನುಷ್ಯ ಅಷ್ಟನ್ನೇ ನೋಡ್ತಕ್ಕಂಥದ್ದು, ಸುತ್ತಮುತ್ತಲಿರ್ತಕ್ಕಂಥವ್ರು ಅಷ್ಟೇ ನೋಡ್ತಕ್ಕಂಥದ್ದು. ಈ ದುಡ್ಡು ಹೇಗೆ ಬಂತು, ಎಷ್ಟು ಕಷ್ಟದಿಂದ ಬಂತು, ಅವನು ನಿಜವಾಗಲೂ ಆ ದುಡ್ಡಿಗೋಸ್ಕರ ಅದೆಲ್ಲ ಅವ್ರಿಗೆ ಬೇಕಾಗಿಲ್ಲ. ನನ್ನ ಹತ್ರ ಬಂದಿಲ್ಲ, ಆ ವ್ಯಕ್ತಿ ಹತ್ರ ಬಂದಿದೆ, ಅಥವಾ ಈ ಹಿಂಗ್ಸು ಅಥವಾ ಈ ವ್ಯಕ್ತಿ ಹತ್ರ ಬಂದಿದೆ, ಅಷ್ಟೇ ಬರೋದು. ಎಲ್ಲರ ದೃಷ್ಟಿ ಅದರ ಮೇಲೆ ಬಿದ್ದು ನಿಮಗೆ ತುಂಬ ದೃಷ್ಟಿ ದೋಷವಾಗ್ತದೆ. ಶತ್ರುಗಳ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ. ಹೇಳ್ತಾರಲ್ಲ, ಏನೋ ನ್ಯೂಸಲ್ಲಿ ಹೇಳ್ತಾರಲ್ಲ, ಗಣನೀಯ ಪ್ರಮಾಣದಲ್ಲಿ ಏರಿಕೆ ಅಂತ. ಆ ಥರ ಆಗಿಬಿಡುತ್ತೆ. ಉರ್ಕೊಳ್ಳೋ ಮುಂದ್ಗಡೆ ಬಿಡಪ್ಪ ನಿನಗೇನೋ ಅನ್ನೋ, ನಿಮ್ಗೇನು ಬಿಡಮ್ಮ. ಆದರೆ ಆ ಕಣ್ಣು ಅನ್ನೋದಿರ್ತದಲ್ಲ, ಚಕ್ಷುಷೋ ಹೇತೆ, ಮನಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಆ ಕಣ್ಣು ದೃಷ್ಟಿಯಿಂದ ನಿಮ್ಮ ಕೈಲಿ ಬಂದ ದುಡ್ಡು ಕರಗಿ ಹೋಗ್ತದೆ ಅಂತ, ಐಸ್ ಕರಗದಂಗೆ. ಬೆಂಕಿಗೆ ಬೆಣ್ಣೆ ಕರಗದಂತೆ ಕರಗಿ ಹೋಗಿಬಿಡ್ತದೆ ಅಂತ. ಸೊ ಕರಗಿ ಹೋಗ್ತಕ್ಕಂಥದ್ದು ಅಂದರೆ ವೃಥಾ ವೇಸ್ಟ್ ಆಗುವ ಸಾಧ್ಯತೆ. ನಿಮ್ಮ ಹತ್ರ ದುಡ್ಡು ಬಂತು ಗುರುಗಳೇ, ನೀವು ಕರೆಕ್ಟ್ ಜುಲೈ ತಿಂಗಳ ತುಂಬ ಚೆನ್ನಾಗಿ ದುಡ್ಡು ಬಂತು ಗುರುಗಳೇ, ಏನು ಪ್ರಯೋಜನ ಗುರುಗಳೇ? ಏನೂ ಉಳಿಸ್ಲಿಕ್ಕಾಗಲ್ಲ, ಸಾಲ ತೀರಿಸಲ್ಲ, ಏನೇನಕ್ಕೋ ಖರ್ಚಾಗೋಯ್ತು ಅಂತ. ಆ ಬುದ್ಧಿಭ್ರಮಣೆ ಆಗಬಾರ್ದು, ಏನೇನಕ್ಕೋ ನೀವು ಖರ್ಚು ಮಾಡಬಾರ್ದು. ಸೊ ದೃಷ್ಟಿ ಆಗದಂಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ಶತ್ರುಬಾಧೆಗಳಿಂದ, ದೃಷ್ಟಿ ದೋಷದಿಂದ, ಮಾಟ ಮಂತ್ರದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಪ್ರೇತ ದೃಷ್ಟಿ ಎಂತಿರುತ್ತೆ, ಪಿಶಾಚ ದೃಷ್ಟಿ ಎಂತಿರುತ್ತೆ, ಅದರ ಕೆಟ್ಟ ದೃಷ್ಟಿಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಂಡ್ರೆ ಸುಖವಾಗಿರಲಿಕ್ಕೆ, ಅಥವಾ ನೀವು ಕಷ್ಟಪಟ್ಟು ದುಡ್ದಿದ್ದು ನಿಮಗೆ ಮಿಕ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆ ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂತಂದರೆ, ಜೂನ್ 25ನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವದಿನದೊಂದು, ಪರ್ವತಿಥಿಯೊಂದು, ಅವತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ. ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೂಕ್ಷ್ಮವಾದಂಥ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾನು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ. ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ, ಅದ್ಭುತವಾಗಿ ಸಿಗಲಿದೆ. ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳು, ಉದ್ಯೋಗ ಮಾಡೋ ಜಾಗದಲ್ಲಿರಬಹುದು, ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಿರಬಹುದು, ಹೊರಗಡೆ ಇರಬಹುದು, ಆ ಟೆನ್ಷನ್ ಇಂದ ನೀವು ಹೊರಬರ್ಬಹುದು. ನಾನೇನೂ ಮಾಡಿಲ್ಲ ಗುರುಗಳೇ, ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ, ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ, ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ, ನಿಮ್ಮ ವಾತಾವರಣದಿಂದ ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ, ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದಿ ಯಾವುದರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ, ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ, ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಪೂರ್ವಕವಾಗುವಂಥ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ, ನವದುರ್ಗಾ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. 9 ವಿಧದ ಅಮ್ಮನವರ ಒಂದು ಆರಾಧನೆಯನ್ನು ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಪ್ರಮುಖವಾದ 3 ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ, ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದ್ಭುತವಾದಂತಹ ಒಂದು 10-11 ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು. ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು, ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ
ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರಿದ್ದಾರೆ. ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ, ಇದರಲ್ಲಿ ಹಾಕಿದ್ದೇವೆ. ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನ ನೀವು ನೀವೇ ಊಹಿಸ್ಕೊಳ್ಬಹುದು, ಗೊತ್ತಾಯ್ತಲ್ವಾ. ಅದರ ಜೊತೆಗೆ 9 ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ 9 ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ, ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ. ಅದರ ಜೊತೆಗೆ ಷಟ್ಪ್ರಣ ಮಹಾಮೃತ್ಯುಂಜಯದ ಹೋಮದ ಸಹ ಇದು ಅಭಿಮಂತ್ರಿತ ಆಗತ್ತೆ. ಅಷ್ಟೇ ಅಲ್ಲ, ನವರತ್ನಗಳಿರೋದ್ರಿಂದಾಗಿ ಉಪರತ್ನಗಳಿರೋದ್ರಿಂದಾಗಿ ನವ ದುರ್ಗೆಯರನ್ನ 9 ವಿಧದ ಒಂದು ಅಮ್ಮನವರನ್ನ 9 ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ. ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಓಂಕಾರ ಸಹಿತವಾಗಿ ಹಾಕಿದ್ದೇವೆ. ಇದು ನಿಮ್ಮ ಮಹಾಪ್ರತ್ಯಂಗಿರಾ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ. ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ. ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ. ವಿಶೇಷವಾಗಿ ಪೈರೈಟ್ ಸಹ ಇದರಲ್ಲಿದೆ, ಧನಾಕರ್ಷಕ ಮಣಿ ಇದರಲ್ಲಿ ಪೈರೈಟ್ ಸಹ ಇದೆ. ಅದ್ಭುತವಾದಂತಹ ನವ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ದೋಷ ಪರಿಹಾರವಾಗಿ, ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ, ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ. ಸೊ ಅದರಿಂದ ನವಗ್ರಹಗಳೆಲ್ಲ ಅಭಿಮಂತ್ರಿತ, ನವದುರ್ಗಾ ಹೋಮದಲ್ಲ ಅಭಿಮಂತ್ರಿತ, ಹಾಗೂ ಮಹಾಪ್ರತ್ಯಂಗಿರಾ ಹೋಮದಲ್ಲ ಅಭಿಮಂತ್ರಿತ. ಅಷ್ಟೇ ಅಲ್ಲ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ. ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಭಸ್ವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ, ಅದನ್ನ ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.